ಚಳುವಳಿ ವಾಟಾಳ್ ಪಕ್ಷ. ಆನೇಕಲ್ನ ದೇವರಕೊಂಡಪ್ಪ ವೃತ್ತದ ಬಳಿ ಶ್ರೀ ವಾಟಾಳ್ ನಾಗರಾಜ್ ಹಾಗೂ ಆನೇಕಲ್ ಸನಾವುಲ್ಲಾ ನೇತೃತ್ವದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸಿ ಎಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸಿ, ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ನೀಡಿ, ಕರ್ನಾಟಕದಲ್ಲಿ ಕನ್ನಡ ಉಳಿಯಬೇಕು, ಕನ್ನಡ ನಾಡಿನಲ್ಲಿ ಕನ್ನಡಕ್ಕೆ ಮಾನ್ಯತೆ ಸಿಗಬೇಕು ಎಂದು ಒತ್ತಾಯಿಸಿದ್ದಾರೆ. ಇದೇ 11/3/2026 ಪ್ರತಿಭಟನೆ ನಡೆಯಿತು. ಹಾಗೆ ಸಿಲಿಂಡರ್ನ ದರ ಹೆಚ್ಚಾಗುತ್ತಿದ್ದು ಸಾರ್ವಜನಿಕರಿಗೆ ಸಂಕಷ್ಟ ಎದುರಾಗಿದೆ ಎಂದು ಕೂಡ ಹೇಳಿರುವಂಥದ್ದು. ಕನ್ನಡ ಶಾಲೆಗಳು ನರಕವಾಗಿದೆ. ಕನ್ನಡ ಶಾಲೆಗಳಲ್ಲಿ ಮಕ್ಕಳಿಗೆ ಸೌಲಭ್ಯ ಇಲ್ಲ. ಕನ್ನಡ ಶಾಲೆಗಳನ್ನು ಸರ್ಕಾರ ಕಡೆಗಣಿಸುತ್ತಿದೆ. ಸಾವಿರಾರು ಇಂಗ್ಲಿಷ್ ಶಾಲೆಗಳನ್ನು ತೆರೆಯಲು ಹೊರಟಿದ್ದಾರೆ. 30 ವರ್ಷಗಳಾದರೂ ಕನ್ನಡ ಶಾಲೆಗಳಿಗೆ ಅನುದಾನ ನೀಡದೆ ಇದ್ದಾರೆ ಎಂದು ಪ್ರತಿಭಟನೆ ನಡೆಸಿದ್ದಾರೆ. ಕನ್ನಡ ಮಾಧ್ಯಮ ಉಳಿಸಿ, ಕನ್ನಡ ಮಾಧ್ಯಮ ಬೆಳೆಸಿ, ಕನ್ನಡ ಮಾಧ್ಯಮ ಶಾಲೆಗಳು ಉಳಿಯಬೇಕು. ಕನ್ನಡ ಮಾಧ್ಯಮ, ಕನ್ನಡ ಮಾಧ್ಯಮ, ಕನ್ನಡ ಮಾಧ್ಯಮ, ಕನ್ನಡ ಮಾಧ್ಯಮ, ಕನ್ನಡ ಮಾಧ್ಯಮ, ಕನ್ನಡ ಮಾಧ್ಯಮ. ಈಗ ಸುಮಾರು 3,900 ಕೋಟಿ ರೂಪಾಯಿ ಇಂಗ್ಲಿಷ್ ಶಾಲೆಗಳಿಗೆ ಇಟ್ಟಿದ್ದಾರೆ. 800 ಇಂಗ್ಲಿಷ್ ಶಾಲೆಗಳನ್ನು ಪ್ರತಿ ತಾಲೂಕಿನಲ್ಲಿ ತೆಗಿಬೇಕು ಅಂತ. ಕನ್ನಡ ಶಾಲೆ ಅವ್ರಿಗೆ ಗೊತ್ತೇ ಇಲ್ಲ, ಕನ್ನಡ ಮಾಧ್ಯಮ ಅವ್ರಿಗೆ ಗೊತ್ತಿಲ್ಲ, ನಮ್ಮ ಶಾಸಕರುಗಳಿಗೂ ಗೊತ್ತಿಲ್ಲ, ವಿರೋಧ ಪಕ್ಷದವ್ರಿಗೂ ಗೊತ್ತಿಲ್ಲ, BJPಯವ್ರಿಗೂ ಗೊತ್ತಿಲ್ಲ, JDSನವ್ರಿಗೂ ಗೊತ್ತಿಲ್ಲ, ಕಾಂಗ್ರೆಸ್ನವ್ರಿಗೂ ಖಂಡಿತ ಗೊತ್ತಿಲ್ಲ. ಇಡೀ ರಾಜ್ಯದಲ್ಲಿ ಪರಭಾಷೆಯವ್ರ ದಾಳಿ, ಅವರವ್ರದೇ ಭಾಷೆ. ಉತ್ತರ ಕರ್ನಾಟಕ ಹಿಂದಿ, ಸಿಕ್ಕಾಪಟ್ಟೆ ಹಿಂದಿ, ತೆಲುಗು, ತಮಿಳು, ಮಲಯಾಳಿ, ಗುಜರಾತಿ, ಮಾರ್ವಾಡಿ, ಬಿಹಾರ್, ಇಡೀ ಕರ್ನಾಟಕ ಪರಭಾಷೆ ಹೋಗಿ ಕನ್ನಡ ತಬ್ಬಲಿಯಾಗಿದೆ. ಕಾಸರಗೋಡಿನ ಹಿರಿಯ ಸಾಹಿತಿ ಕಯ್ಯಾರ ಕಿಣ್ಣಯ್ಯನವರು ಸುಮಾರು 25 ವರ್ಷದಿಂದ ಕನ್ನಡಕ್ಕೆ ಬೆಂಕಿ ಬಿದ್ದಿದೆ, ಎಚ್ಚರಿಕೆ. ನಾನು ಸುಮಾರು ದಶಕಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ತಮಗೆ ಹೇಳ್ತೀನಿ, ಇಲ್ಲಿ ಆನೇಕಲ್ನಲ್ಲಿ ಹನುಮರಸುವಂತ ಅನೇಕ ಜನ ಇದ್ರು, ರಾಜು ಅಂತೇಳಿ. ನೀವು ಯಾರು ಹುಟ್ಟೇ ಇರಲ್ವೋ ಏನೋ, ಆವತ್ತಿನಿಂದ ಇಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಇದೆ, ಪ್ರೀತಿ ಇದೆ. ಇವತ್ತು ಸರ್ಕಾರ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಸುಮಾರು 30 ವರ್ಷದಿಂದ ಅನುದಾನ ನೀಡಿಲ್ಲ. 30 ವರ್ಷದಿಂದ ಕನ್ನಡ ಶಾಲೆಗಳು ಬದುಕುವುದೇ ಕಷ್ಟ ಆಗಿದೆ. ಕನ್ನಡ ಶಾಲೆಗಳನ್ನು ಕಡೆಗಾಣಿಸಿದ್ದಾರೆ. ಶಾಸನ ಸಭೆಯಲ್ಲೂ ಇದರ ಬಗ್ಗೆ ಯಾರು ಗಮನ ಹರಿಸಿಲ್ಲ. ನಾಳೆ 12ನೇ ತಾರೀಕು ಇಡೀ ರಾಜ್ಯಾದ್ಯಂತ ಬೆಳಗಾವಿಯಿಂದ ಚಾಮರಾಜನಗರ, ಮಂಗಳೂರಿನಿಂದ ಕೋಲಾರ ಎಲ್ಲ ಕನ್ನಡ ಮಾಧ್ಯಮ ಶಾಲೆಗಳು ಬಂದ್. ಎಲ್ಲ ಕನ್ನಡ ಮಾಧ್ಯಮ ಶಾಲೆಗಳು ನಾಳೆ ತಮ್ಮ ಬೇಡಿಕೆಗಾಗಿ ಒತ್ತಾಯಿಸಿ ಬಂದ್. ಕನ್ನಡ ಚಳುವಳಿ ಪಕ್ಷ ತೀವ್ರವಾಗಿ ಹಂತವಾಗಿ ಹೋರಾಟ ಮಾಡ್ತೇವೆ. ಈಗ ಕನ್ನಡ ಮಾಧ್ಯಮ ಮುಂದೆ ಇನ್ನು 15 ದಿವಸ ಕಾಲಾವಕಾಶ ಕೊಡ್ತೀವಿ. ಶಾಸನಸಭೆ ಒಳಗಾಗಿ
ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ಕೊಡಬೇಕು. ಕನ್ನಡ ಮಾಧ್ಯಮ ಶಾಲೆಗಳು ಪ್ರಾರಂಭ ಆಗಬೇಕಾದ್ರೆ ಸರಳೀಕರಣವಾಗಬೇಕು. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಸರ್ಕಾರ ಗೌರವ ಕೊಡಬೇಕು. ಮತ್ತು ಈಗ ಸರ್ಕಾರ ಸುಮಾರು 60,000 ಜನರನ್ನು ಆಯ್ಕೆ ಮಾಡ್ತಾ ಇದ್ದಾರೆ ಕೆಲಸಕ್ಕೆ. ಅಷ್ಟು ಜನ ಕನ್ನಡಿಗರೇ ಆಗಬೇಕು, ಕನ್ನಡ ಭಾಷೆಯವರೇ ಆಗಬೇಕು, ಕನ್ನಡ ಕಲ್ತಿರೋರೇ ಆಗಬೇಕು. ಇದು ಭಾಳ ಗಂಭೀರವಾಗಿ ನಾನು ತೀವ್ರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ. ನೀವು ಇದನ್ನು ಅಸೆಂಬ್ಲಿ ಒಳಗೆ ಮಾಡಲಿಲ್ಲ ಅಂತಂದರೆ ನಾವು ತೀವ್ರವಾಗಿ ಇಡೀ ರಾಜ್ಯಾದ್ಯಂತ ಹೋರಾಟ, ಅಂತಿಮವಾಗಿ ಕರ್ನಾಟಕ ಬಂದ್, ಅಖಂಡ ಕರ್ನಾಟಕ ಬಂದ್, ಕನ್ನಡಕ್ಕಾಗಿ, ಕನ್ನಡಿಗರಿಗಾಗಿ, ಕನ್ನಡದ ಭಾಷೆಗಾಗಿ, ನೀರಿಗಾಗಿ, ನೆಲಕ್ಕಾಗಿ, ಜಲಕ್ಕಾಗಿ ತೀವ್ರವಾಗಿ ಅಖಂಡ ಕರ್ನಾಟಕ ಬಂದ್ ಮಾಡಬೇಕಾಗುತ್ತೆ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಕೂಡಲೇ ನೀವು ಅನುದಾನವನ್ನು ನೀಡಬೇಕು, ಶಾಲೆಗಳನ್ನು ಉಳಿಸಬೇಕು. ಇದು ಅತ್ಯಂತ ಗಂಭೀರವಾಗಿ. ಇದ್ರ ಜೊತೆಯಲ್ಲಿ ಈಗ ಸಿಲಿಂಡರ್ ಬೆಲೆ ಸಿಕ್ಕಾಪಟ್ಟೆ ಏರಿದೆ. ಜೊತೆಗೆ ಗ್ಯಾಸ್ ಸಿಗ್ತಾ ಇಲ್ಲ. ಹೋಟೆಲ್ಗಳು, ವಾಹನಗಳು ಸತ್ಯಾಗ್ರಹ ಮಾಡಬೇಕು ಅಂತ ಹೊರಟಿದ್ದಾರೆ. ಹೋಟ್ಲ್ಗಳನ್ನು ಮುಚ್ಚಬೇಕು ಅಂತ ಹೊರಟಿದ್ದಾರೆ. ನಾನು ಹೋಟ್ಲ್ ಮಾಲೀಕರಿಗೆ ಹೇಳ್ತೀನಿ, ಹಿಂದೆ ನೀವು ಕರ್ನಾಟಕ ಬಂದ್ಗೆ ಬೆಂಬಲ ಕೊಡಲಿಲ್ಲ, ಆದರೆ ನಾನಿವತ್ತು ನಿಮಗೆ ಬೆಂಬಲ ಕೊಡ್ತೇನೆ. ಹೋಟ್ಲ್ ಮಾಲೀಕರಿಗೆ ನಿಮ್ಮ ಚಳವಳಿಗೆ ಸಂಪೂರ್ಣ ಬೆಂಬಲ, ನಮ್ಮ ಪಕ್ಷ ಸಂಪೂರ್ಣ ಬೆಂಬಲ. ಇಡೀ ರಾಜ್ಯದ ಹೋಟೆಲ್ ಮಾಲೀಕರುಗಳಿಗೆ ಮತ್ತು ಈ ಒಂದು ಶಾಲಾ ಕಾಲೇಜುಗಳಿಗೆ, ಇದಲ್ಲದೆ ಇದು ಬಾಡಿಗೆ ಮನೆಯಲ್ಲಿರ್ತಕ್ಕಂಥ ಅಡುಗೆ ಮಾಡ್ಕೊಳ್ಳೋರಿಗೆ, ಊಟ ಮಾಡೋರಿಗೆ, ನೀವೇನೇನು ಚಳವಳಿ ಮಾಡ್ತೀರಿ ನಿಮಗೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ. ನಾವು ಈಗ ಒಕ್ಕೂಟದವರೆಲ್ಲರೂ ಸೇರ್ತೀವಿ. ಈ ವಾರದಲ್ಲಿ ಇಡೀ ರಾಜ್ಯಾದ್ಯಂತ ಗ್ಯಾಸ್ ಬೆಲೆ ಏರದಂತೆ ಯಾವುದೇ ಕಾರಣಕ್ಕೂ ಏರಿಸಬೇಡಿ ಅಂತ ಹೇಳಿ ತೀವ್ರವಾಗಿ ಹೋರಾಟ ಮಾಡಿ, ಬಹಳ ಸುಲಭವಾಗಿ ಮೊದಲು ಯಾವ ರೀತಿ ಸಿಗ್ತಿತ್ತು ಆ ರೀತಿ ಗ್ಯಾಸ್ ಸಿಗಬೇಕು ಅಂತೇಳಿ ತೀವ್ರವಾಗಿ ಹೋರಾಟ ಮಾಡ್ತೀವಿ. ಜೊತೆಗೆ ಯುದ್ಧ ನಿಲ್ಲಬೇಕು ಅಂತೇಳಿ ಒತ್ತಾಯ ಮಾಡಿ ಭಾರಿ ಜೋರಾದ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ಮಾಡ್ತೇವೆ. ಏನಿದೆಯಾ ಸರ್, ದಾಖಲಾತಿ ಕಡಿಮೆ ಇರುವಂಥ ಶಾಲೆಗಳನ್ನ ಮುಚ್ತೀವಿ ಅಂತ ಸರ್ಕಾರ ಹೌದೌದು, ದಾಖಲಾತಿ ಕಡಿಮೆ ಇರತಕ್ಕಂಥ ಶಾಲೆಗಳನ್ನು ಮುಚ್ತೀವಿ ಅಂತ ಹೇಳಿದರೆ ಯಾವ ಕಾರಣಕ್ಕೂ ಮುಚ್ಚக்கூಡುದು. ಯಾಕೆ ದಾಖಲಾತಿ ಕಡಿಮೆ ಆಯಿತು? ನಿಮ್ಮ ಶಾಲೆ ಹಣೆ ಬರ, ನಿಮ್ಮ ಶಾಲೆ ಮಳೆ ಹುಯ್ತದೆ, ಮಕ್ಕಳಿಗೆಲ್ಲ ನಡೀತಾರೆ. ಮತ್ತು ಅಲ್ಲಿ ತೀರಾ ಗ್ರಾಮೀಣ ಮಾತಾಡೋದಾದರೆ ಉಚ್ಚೆ ಒಯ್ಯಕ್ಕೆ ಜಾಗ ಇಲ್ಲ. ಏನು ನೀವು ಕನ್ನಡ ಮಾಧ್ಯಮ ಶಾಲೆಗಳನ್ನು ಅತ್ಯಂತ ಹೀನಾಯವಾಗಿ ಕಾಣ್ತಾ ಇದ್ದೀರಿ. ನೀವು ತೀವ್ರವಾಗಿ ಹಳ್ಳಿಗಳಲ್ಲಿ, ಹೋಬಳಿಗಳಲ್ಲಿ, ರಾಜ್ಯದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಸಂಪೂರ್ಣ ಅನುಕೂಲ ಮಾಡಲೇಬೇಕು. 6 ಜನ ಅಲ್ಲ, 3 ಜನ ಇದ್ರೂ ಶಾಲಾ ನಡೆಸಲೇಬೇಕು. ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸಲೇಬೇಕು, ಕನ್ನಡ ಉಳಿಲೇಬೇಕು. ಕರ್ನಾಟಕದಲ್ಲಿ ಪರಭಾಷೆಯವರ ದಬ್ಬಾಳಿಕೆ ನಿಲ್ಲೇಬೇಕು. ಕನ್ನಡಿಗರ ಎಲ್ಲ ಹೋರಾಟಕ್ಕೆ ಕನ್ನಡ ಕಣ್ಮಣಿ ವಾಟಾಳವರಿಗೆ ಏನೇ ಬರಲಿ ಏನೆಯಾ ಎಲ್ಲಿ ಗಾಡಿ ತರಿಸಿ ಗಾಡಿ ಇಲ್ಲ ಇದೆ ಅಂದರೆ ತರಿಸಿ ಗಾಡಿ ಇಲ್ಲ ಬರ. ಆಯ್ತು, ಅರೆಸ್ಟ್ ಮಾಡಿದ ಎಲ್ಲಿ ಗಾಡಿ ಎಲ್ಲಿ ಗಾಡಿ
ಕನ್ನಡ ಚಳವಳಿ ವಾಟಾಳ್ ನಾಗರಾಜಣ್ಣ ಅವರಿಗೆ ಕನ್ನಡ ಮಾಧ್ಯಮ ಕನ್ನಡ ಮಾಧ್ಯಮ ಕನ್ನಡ ಮಾಧ್ಯಮ ಉಳಿಸಿ ಕನ್ನಡ ಮಾಧ್ಯಮ ಕನ್ನಡ ಮಾಧ್ಯಮ ಕನ್ನಡ ಮಾಧ್ಯಮ ಕನ್ನಡಕ್ಕೆ ಜಯವಾಗಲಿ. ನೋಡೋಕೆ ಒಂಟಿ ಸಲಗ ಹೋರಾಟಕ್ಕೆ ಇಳಿದರೆ 20 ವರ್ಷದ ಹುಡುಗ ಕನ್ನಡ ವಿರೋಧಿಗಳಿಗೆ ಸಂಗೊಳ್ಳಿ ರಾಯಣ್ಣನ ಖಡ್ಗ ವಾಟಾಳ್ ನಾಗರಾಜಣ್ಣ ನಿಮ್ಮ ಹಿಂದೆ ಕೋಟಿ ಕೋಟಿ ಕನ್ನಡಿಗರ ಬಳಗ ಕೋಟಿ ಕೋಟಿ ಕನ್ನಡಿಗರ ಬಳಗ.